ಡೈಲಿ ಕ್ಲಾಸಿಗೆ ಎಷ್ಟು ಜನ ಸ್ಟೂಡೆಂಟ್ ಬರ್ತಾರೆ, ಹಾಗೆ ಅವ್ರಿಗೆ ಒಂದು ತಿಂಗಳಿಗೆ ಟೈಲರಿಂಗ್ ಫೀಸ್ ಎಷ್ಟು, ಟೈಮಿಂಗ್ಸ್ ಏನು, ಯಾವ ರೀತಿ ಕಲಿತಾ ಇದ್ದಾರೆ, ಯಾವ ರೀತಿ ಕಲಿತ್ರೆ ನಮಗೆ ಟೈಲರಿಂಗ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ. ನೋಡಿ, ಡೈಲಿ 10 ಜನ ಬರ್ತಾರೆ. ಇವರು ಹೊಸಬ್ರು ಒಂದಿಷ್ಟು ಈಗ ರೀಸೆಂಟ್ಲಿ ಒಂದು ವಾರದಿಂದ ಒಂದು 4-5 ಜನ ಇದ್ದಾರೆ. ತುಂಬಾ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ನಮಗೆ ಇವರು ಯಾವ ಥರ ಮೈಂಡ್ ಇದೆ, ಯಾವ ರೀತಿಯಾಗಿ ಕಲಿಸಿದ್ರೆ ಇವ್ರಿಗೆ ಟೈಲರಿಂಗ್ ಅರ್ಥ ಆಗುತ್ತೆ ಅಂತ. ಯಾಕೆ ಅಂದರೆ ಎಲ್ರಿಗೂ ಟೈಲರಿಂಗ್ ಅರ್ಥ ಆಗಬೇಕಾದ್ರೆ ಒಬ್ಬೊಬ್ರಿಗೆ ತುಂಬ ತಲೆನೋವು ಬಂದ್ಬಿಡುತ್ತೆ. ಅಯ್ಯೋ, ನಾನು ಯಾಕಾದರೂ ಈ ಕ್ಲಾಸಿಗೆ ಜಾಯ್ನ್ ಆದ್ನೋ ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ. ಯಾಕೆ ಅಂದರೆ ಟೈಲರಿಂಗ್ ಹೇಳ್ಕೊಡೋರು ಮೊದಲಿಗೆ ಅವ್ರ ಮೈಂಡ್ ಸೆಟ್ ಹೇಗಿದೆ, ಅವ್ರಿಗೆ ಯಾವ ರೀತಿ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಯಾಕೆ ಅಂದರೆ ಅವ್ರಿಗೆ ಒಬ್ಬೊಬ್ಬರಿಗೆ ಅದು ಈಸಿ ಆಗ್ಬೋದು, ಒಬ್ಬೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲೇ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ಅವರು ಟೈಲರಿಂಗ್ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ನಾವು ಕಲಿಬೇಕಾದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು. ಹಾಗೆಯೇ ಹೇಳ್ಕೊಟ್ಟಿರೋದನ್ನು ಭಯದಿಂದ ನಾವು ಅದನ್ನು ಇದು ಮಾಡಬಾರ್ದು. ಈಸಿಯಾಗಿ, ಅದೇನು ದೊಡ್ಡ ಕೆಲಸನೇ ಅಲ್ಲ, ಈಸಿಯಾಗಿ ನಾವು ಮಾಡ್ಬೋದು. ಅವರೇ ಮಾಡ್ತಾರೆ, ನಮ್ಮಿಂದ ಯಾಕೆ ಆಗಲ್ಲ ಅನ್ನೋ ರೀತಿಯಾಗಿ ನಾವು ಕಲಿತ್ರೆ ಈಸಿಯಾಗಿ ಕಲಿಬೋದು. ಡೈಲಿ ಫ್ರೆಂಡ್ಸ್ 10 ಜನ ಬರ್ತಾರೆ ಕ್ಲಾಸಿಗೆ. ಅವರು ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕ್ಲಾಸಿಗೆ ಬರ್ತಾರೆ. ಯಾಕೆ ಅಂದರೆ ಒಂದೇ ಊರಿಂದ ಬರೋರಿಲ್ಲ, ತುಂಬ ದೂರದಿಂದ 15 ಕಿಲೋಮೀಟ್ರು 12 ಕಿಲೋಮೀಟ್ರು ಹಾಗೆ ದೂರದಿಂದ ಬರ್ತಾರೆ. ಅವ್ರಿಗೆ ಬಸ್ಸು, ಯಾಕೆಂದರೆ ಹಳ್ಳಿ ಕಡೆ ಬಸ್ಸು ಟೈಮ್ ಸರಿಗಿರುತ್ತೆ. ಬೆಳಗ್ಗೆ 9 ಗಂಟೆಗಿರುತ್ತೆ, ಸಂಜೆ 4 ಗಂಟೆ. ಸ್ಕೂಲ್ ಮಕ್ಕಳಿಗೆ ಅಂತ ಬಸ್ ಇರುತ್ತೆ. ಆ ಬಸ್ಸಿಗೇ ಇವರು ಬರ್ತಾರೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆವರೆಗೂ ಕ್ಲಾಸ್ ನಡೆಯುತ್ತೆ ಫ್ರೆಂಡ್ಸ್. ಅದರಲ್ಲಿ ತುಂಬ ಜನ ದೂರದಿಂದ ಬರೋರಿಗೆ ಮನೆಯಲ್ಲೇನೋ ಇದು ಇರಲ್ಲ, ಟೈಮ್ ಇರಲ್ಲ, ಮನೆ ಕೆಲಸ ಆ ರೀತಿಯಾಗಿರುತ್ತೆ. ಯಾಕೆಂದರೆ ಮದುವೆ ಆಗಿ ಮಕ್ಕಳಾಗಿರೋರಿಗಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ರೀತಿ ಈಗ 10th ಮುಗಿಸಿ ಅಥವಾ ಸೆಕೆಂಡ್ PUC ಮುಗಿಸಿ ಈ ರೀತಿಯಾಗಿರೋಂಥ ಹುಡುಗಿಯರಿಗೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಅವರು ತುಂಬಾ ಈಸಿಯಾಗಿ ಕಲಿತಾರೆ. ನಾವು ಕಲಿಯೋದಕ್ಕೆ ಫಸ್ಟು ಇಂಟ್ರೆಸ್ಟ್ ಇರಬೇಕು. ಹೇಳ್ಕೊಟ್ಟಿರೋದನ್ನು ಸರಿಯಾಗಿ ಕಲಿತ್ರೆ ಅದು ಏನು ದೊಡ್ಡ ಕೆಲಸನೇ ಅಲ್ಲ. ಇನ್ನೊಂದು ಏನಂದರೆ ಬ್ಲೌಸಲ್ಲಿ ಮಾತ್ರ ತುಂಬಾ ನಾವು ಗಮನ ಕೊಡಬೇಕು. ಯಾಕೆಂದರೆ ಬ್ಲೌಸು ತುಂಬಾ ಸ್ವಲ್ಪ ಎಲ್ಲದರಲ್ಲೂ ನಮಗೆ ಫಿಟ್ಟಿಂಗು ಒಂದು ಕಡೆಯಿಂದ ಕರೆಕ್ಟಾಗಿ ಬೇಕು ಅನ್ನೋಗಿದ್ದರೆ ಬ್ಲೌಸಿಗೆ ತುಂಬಾ ಟೈಮ್ ಕೊಡಬೇಕಾಗತ್ತೆ. ಏಕೆಂದರೆ ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ ಒಂದೊಂದು ರೀತಿಯಾಗಿರುತ್ತೆ. ಎಲ್ಲ ಮೆಜರ್ಮೆಂಟು ಒಂದೇ ಥರ ಇರೋದಿಲ್ಲ. ಒಬ್ಬರು ಶೋಲ್ಡ್ರು ಡೌನ್ ಇರುತ್ತೆ, ಅಪ್ ಇರುತ್ತೆ, ಹಾಗೆಯೇ ಅವ್ರದ್ದು ಚೆಸ್ಟ್ ಸೈಜು, ಹಾಗೆಯೇ ಅದು ಕೂಡ ಸ್ಲೀವಲ್ಲಿ ಎಲ್ಲ ಥರದ್ದನ್ನು ನಾವು ಬ್ಲೌಸ್ಗೆ ಮಾತ್ರ ಹೆಚ್ಚು ಕಡಿಮೆ 1 ತಿಂಗಳಾದ್ರೂ ನಿಮಗೆ ಎಲ್ಲ ಥರ ಬ್ಲೌಸು ನಾರ್ಮಲ್ ಡಿಸೈನ್ ಇಲ್ಲದ ನಾರ್ಮಲ್ ಬ್ಲೌಸಿಗೆ ಅಂದ್ರೂ 1 ತಿಂಗಳು ಬೇಕೇ ಬೇಕು. ಯಾಕೆಂದರೆ ಈ ಸ್ವಲ್ಪ ಶಾರ್ಪ್ ಇರೋರಾದರೆ ಜಲ್ದಿ ಕಲ್ತು ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ನಿಧಾನ ಇರೋರು ಸ್ವಲ್ಪ ಲೇಟ್ ಆಗುತ್ತೆ. ಆ ರೀತಿಯಾಗಿ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಯಾವುದೇ ಆಯಿತು ಕೈಯಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ಆಗ ನಮಗೆ, ಯಾಕೆಂದರೆ ಪ್ರತಿಯೊಂದೊಂದು ಸ್ಟಿಚ್ಚನ್ನು ನಾವು ನೋಡಿ ಕೈಯಲ್ಲೇ ಹಾಕೋದ್ರಿಂದ ಅದು ನಮಗೆ ಜಲ್ದಿ ಅರ್ಥ ಆಗುತ್ತೆ. ಈಗ ನೀವು ಬ್ಲೌಸ್ ಕಲಿತೀರಾ ಅಂದರೆ ಒಂದು ಬ್ಲೌಸ್ ಆದ್ರೂ ನೀವು ಕೈಯಿಂದ ಸ್ಟಿಚ್ ಮಾಡಿದ್ರೆ ಮಾತ್ರ ಅದು ನಿಮಗೆ ಅರ್ಥ ಆಗೋದು. ಮಿಷಿನಲ್ಲಿ ಡೈರೆಕ್ಟಾಗಿ ನಾವು ಸ್ಟಿಚ್ ಮಾಡೋಕ್ಕೆ ಹೋದರೆ ಅದು ಸ್ಟಿಚ್ ಏನೋ ಹಾಕ್ಬಿಡ್ತೀವಿ, ಅದು ಬಿಚ್ಚೋಕ್ಕೇ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಆವಾಗ ನೆಕ್ಸ್ಟು ಇನ್ನೊಬ್ಬರು ಮಿಷಿನ್ ಮೇಲೆ ಕುತ್ಕೊಳ್ಳೋರು ಇರ್ತಾರೆ. ನಾವು 1 ಅವರ್ ಟೈಮಿಂಗ್ಸ್ ಇದ್ದರೆ ಮಿಷಿನ್ ಮೇಲೆ ಅದರಲ್ಲಿ ನಾವು ಬರೀ ಬಿಚ್ಚೋದೇ ಆಗಿಬಿಡುತ್ತೆ. ಹಾಗಾಗಿ ನಾವು ಫಸ್ಟು ಕೈಯಲ್ಲಿ ನೀಟಾಗಿ ಒಂದು ಬ್ಲೌಸ್ನ ಒಂದು ಸಿಂಗಲ್ಲು ಒಂದು ಲೈನಿಂಗ್ ಹಾಕಿ ಈ 2 ಬ್ಲೌಸ್ನ ನಾವು ಕೈಯಿಂದ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಅನ್ನೋದು ನಮಗೆ ಮಿಷಿನ್ ಮೇಲೆ ಕುತ್ಕೊಂಡಾಗ ಅಷ್ಟು ಗಡಬಡ ಅನಿಸಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇವರಿಗೆ ಫೀಸ್ ಬಂದು ತಿಂಗಳಿಗೆ 1000 ರೂಪಾಯಿ ತೊಗೊತೀನಿ ಫ್ರೆಂಡ್ಸ್ ಒಬ್ಬರಿಗೆ. ಅದರಲ್ಲಿ 3 ತಿಂಗಳು ಮಾತ್ರ ನಾನು ಟೈಲರಿಂಗ್ ಫೀಸ್ ತೊಗೊಳ್ಳೋದು, 3 ತಿಂಗಳು ದುಡ್ಡು ತೊಗೊಳ್ಳಲ್ಲ. ಏಕೆಂದರೆ ಹಳ್ಳಿ ಕಡೆ ಅದೇ ಅವರಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ. 3 ತಿಂಗಳು ಮಾತ್ರ ನಾನು ಫೀಸ್ ತೊಗೊಳ್ಳೋದು. 3 ತಿಂಗಳು ಅವರು ಇನ್ನು 3 ತಿಂಗಳಾದರೂ 4 ತಿಂಗಳಾದರೂ ಟೈಮ್ ಇದ್ದರೆ ಇನ್ನು ಫುಲ್ಲು ನಾವೆಲ್ಲ ಡಿಸೈನ್ ಎಲ್ಲ ಪರ್ಫೆಕ್ಟಾಗಿ ಎಲ್ಲ ರೀತಿ
ಲೇಡೀಸ್ದು ಏನಿದೆ ಎಲ್ಲ ರೀತಿ ಕಲಿತೀವಿ ಅಂದರೆ ಒಂದು 6 ತಿಂಗಳಾದರೂ ಬೇಕೇ ಬೇಕು. 3 ತಿಂಗಳು ದುಡ್ಡು ತೊಗೊತೀನಿ, ಇನ್ನು 3 ತಿಂಗಳು ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಅವ್ರಿಗೆ ಮಿಷಿನಲ್ಲಿ ಈಗ ತುಂಬ ಜನ ಇರೋದ್ರಿಂದ ಇರೋದು 4 ಮಷಿನ್ ಇದೆ ನನ್ನ ಹತ್ರ. ಅವರು ಒಬ್ಬರು ಈಗ 1 ಅವರ್ 2 ಅವರ್ ಮಷಿನ್ ಸಿಕ್ತು ಅಂದರೆ ಉಳಿದು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಪಿಕೋ ಹಾಕೋದು, ಫಾಲ್ಸ್ ಹಾಕೋದು ಅದು ಕೂಡ ಕಲಿತಾರೆ. ಹಾಗೆ ಸ್ಯಾರಿ ಕುಚ್ಚು ಹಾಕೋದು ಅದು ಕೂಡ ಕಲಿತಾರೆ. ಮತ್ತು ಸ್ಲೀವ್ಸ್ಗೆ ಬೀಡ್ ವರ್ಕ್ ಹಾಗೆಯೇ ಕ್ರಾಫ್ಟ್ಸ್ ಕಲಿಬಹುದು. ಫ್ಯಾಬ್ರಿಕ್ ಗ್ಲೂ ಹಾಕಿ ಎಲ್ಲ ಕುಂದನ್ಸ್ ಹಾಕೋದು, ಆ ರೀತಿಯಾಗಿ ಟೈಮ್ ಮಾತ್ರ ಯಾವ ಕಾರಣಕ್ಕೂ ಕಲಿಯೋ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡಲೇಬಾರ್ದು. ಒಂದು ನಮಗೆ ಮಿಷಿನ್ನು ಸಿಕ್ಕಿಲ್ಲ ಅಂತ ಅಂದಾಗ ಆ ಟೈಮಲ್ಲಿ ನಾವು ಬೇರೆ ಏನಾದ್ರೂ ಕಲಿತಾ ಇರಬೇಕು. ಯಾಕೆಂದರೆ ಟೈಮ್ ಇಲ್ಲ ಬಿಡೋ ಅಂತ ಸುಮ್ಮನೆ ಟೈಮ್ ಪಾಸ್ ವೇಸ್ಟ್ ಮಾಡಿದ್ರೆ ನಮ್ಮದೇ ಕಲಿಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಅವರು ಕುಚ್ಚು ಹಾಕೋದು, ಸ್ಯಾರಿ ಕುಚ್ಚು ಹಾಕೋದು, ಪಿಕೋ ಫಾಲ್ ಮಾಡೋದು, ಹಾಗೆಯೇ ಉಲ್ಲನ್ನಿಂದ ಡೋರ್ ಮ್ಯಾಟ್ ಹಾಕೋದು, ಹಾಗೆಯೇ ಬಾಗಿಲು ಪರ್ದೆ ಹಾಕೋದು, ಈ ರೀತಿಯಾಗಿ ಏನಾದರೂ ಎಕ್ಸ್ಟ್ರಾ ಕಲಿತಾ ಇರ್ಬೋದು. ನಾವು ಈಗ ಟೈಲರಿಂಗ್ ಕಲಿತಾ ಇದ್ದೀವಿ ಅಂದರೆ ಎಲ್ಲ ಥರನೂ ಕಲ್ತಿರಬೇಕು. ಯಾಕೆಂದರೆ ಒಂದು ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇರ್ತಾರೆ. ಮಕ್ಕಳು ಫ್ರಾಕಿಂದ ಹಿಡಿದು ಅಜ್ಜಿಯರ ಬ್ಲೌಸ್ವರೆಗೂ ನಾವು ಎಲ್ಲ ರೀತಿಯಾಗಿ ಕಲ್ತಿರಬೇಕು. ಡ್ರೆಸ್ಸು, ಯೂನಿಫಾರ್ಮು ಎಲ್ಲ ರೀತಿ ನಾವು ಕಲಿಬೇಕು ಅಂದರೆ ಅದು ಫಸ್ಟು ನಮಗೆ ಇಂಟ್ರೆಸ್ಟ್ ಇರಬೇಕು. ಮನೇಲಿ ಏನಾದರೂ ಸುಮ್ಮನೆ ಖಾಲಿ ಕೂತ್ಕೊಂಡು ಏನು ಮಾಡ್ತೀಯ ಮಷಿನ್ಗಾದರೂ ಹೋಗೋ ಆ ಥರ ಕಾಟ ಕೊಟ್ಟು ಕಳಿಸಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಕಲಿಸ್ಬೇಕು. ಯಾಕೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರೋ ಬಂದರೆ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಇಂಟ್ರೆಸ್ಟ್ ಇರೋರಾದರೆ ಎಷ್ಟು ಕಷ್ಟ ಆದ್ರೂ ಅವರು ಹೋಗೋಕ್ಕೆ ಬರೋಕ್ಕೆ ಒಬ್ಬೊಬ್ರಿಗಂತೂ ತುಂಬ ದೂರದಿಂದ ಬರ್ತಾರೆ. ಅಂಥವ್ರು ಎಷ್ಟು ನೀಟಾಗಿ ಕಲಿತಾರೆ ಅಂದರೆ ಎಷ್ಟು ಥರ ಡಿಸೈನು ಏನೇ ಆದ್ರೂ ತುಂಬ ಚೆನ್ನಾಗಿ ಕಲಿತಾರೆ ಹೇಳ್ಕೊಟ್ಟಿರೋದನ್ನೆಲ್ಲ. ಫಸ್ಟಿಗೆ ನಾವು ಕೈಯಿಂದ ಸ್ಟಿಚ್ ಮಾಡಬೇಕು, ಹಾಗೆಯೇ ಪೇಪರ್ ಕಟ್ಟಿಂಗ್ ಮಾಡಬೇಕು. ಡೈರೆಕ್ಟಾಗಿ ಬಟ್ಟೆಯಲ್ಲಿ ಮಾತ್ರ ಯಾವ ಕಾರಣಕ್ಕೂ ಕಟ್ ಮಾಡಬಾರ್ದು. ಮೆಜರ್ಮೆಂಟು ಎಲ್ಲ ಥರದ್ದು ಸ್ಲೀವ್ ಆಯಿತು ಎಲ್ಲ ಪ್ರತಿಯೊಂದೂ ಅಷ್ಟೇ ನಾವು ನೀಟಾಗಿ ಪೇಪರಲ್ಲಿ ಬರೋವರೆಗೂ ಒಂದೊಂದು ಸ್ಲೀವ್ನ ನೀವು ಒಂದು 10 ಸರಿ ಆದ್ರೂ ನೀವು ಕಟ್ ಮಾಡಬೇಕು. ಆವಾಗಲೇ ನಿಮಗೆ ಕರೆಕ್ಟಾಗಿ ಬರೋದು. ಪೇಪರ್ ಕಟ್ಟಿಂಗ್ ನೀವು ಎಷ್ಟು ಕಟ್ ಮಾಡ್ತೀರೋ ನಿಮಗೆ ಅಷ್ಟು ಈಸಿಯಾಗಿ ಬರುತ್ತೆ, ಅಷ್ಟು ಕರೆಕ್ಟಾಗಿ ಅರ್ಥ ಆಗುತ್ತೆ. ಪೇಪರ್ ಆದರೆ ಎಷ್ಟಾದರೂ ಕಟ್ ಮಾಡ್ಬೋದು, ಅದೇ ಬಟ್ಟೆ ಎಷ್ಟು ಅಂತ ವೇಸ್ಟ್ ಮಾಡೋಕ್ಕಾಗತ್ತೆ. ಹಾಗಾಗಿ ಪೇಪರ್ ಕಟ್ಟಿಂಗ್ ಅನ್ನೋದು ಪೇಪರ್ ಕಟ್ಟಿಂಗಲ್ಲೇ ನಾವು ಎಲ್ಲ ಕಟ್ಟಿಂಗ್ನು ಅರ್ಥ ಮಾಡ್ಕೋಬೋದು. ಹಾಫ್ ಡೇವರೆಗೂ ಫುಲ್ಲು ಪೇಪರ್ ಕಟ್ಟಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ಬಂದವ್ರಿಗೆ ಹಾಫ್ ಡೇ ಫುಲ್ಲು ಕೈಯಿಂದ ಈ ರೀತಿ ಸ್ಟಿಚ್ ಮಾಡ್ತಾರೆ. ಕೈಯಿಂದ ಸ್ಟಿಚ್ ಮಾಡಿ ಪೇಪರ್ ಕಟ್ಟಿಂಗ್ ಮಾಡಿದವ್ರಿಗೆ ಯಾವ ಕಾರಣಕ್ಕೂ ಅವರು ಮರೆಯೋದೇ ಇಲ್ಲ. ಯಾಕೆಂದರೆ ಎಲ್ಲ ಪ್ರತಿಯೊಂದನ್ನು ಒಂದೊಂದು ಸ್ಟಿಚ್ಚು ಕೂಡ ಅವರು ಕೈಯಿಂದ ಹಾಕಿ ಹೊಲ್ದಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಯಾರಾದರೂ ಕಲಿತಾ ಇದ್ದರೆ ಆದಷ್ಟು ಕಲಿಯೋ ಟೈಮಲ್ಲಿ ಇಂಟ್ರೆಸ್ಟಿಂದ ಟೈಮ್ ವೇಸ್ಟ್ ಮಾಡ್ದಿರ ನೀಟಾಗಿ ಕಲೀರಿ. ಯಾಕೆಂದರೆ ಬ್ಲೌಸಲ್ಲಿ ನಾವೇನಾದರೂ ಅರ್ಧಂಬರ್ಧ ಸ್ವಲ್ಪ ಕಲಿತು ಬಿಟ್ಬಿಟ್ವಿ ಅಂದರೆ ಅದು ಏನಾಗುತ್ತೆ, ನಾವು ಬ್ಲೌಸು ಕಟ್ ಮಾಡೋಕ್ಕೆ ಹೋಗುವಾಗ ಅಯ್ಯೋ ಇದು ಹೇಗಾಗುತ್ತೋ ಏನೋ, ಇದು ಮೆಜರ್ಮೆಂಟು ಅವರು ಹೇಳ್ಕೊಟ್ಟಿರೋದೇ ಬೇರೆ, ಇದೇ ಬೇರೆ ಇದೆ, ಆ ರೀತಿ ಎಲ್ಲ ಕನ್ಫ್ಯೂಸ್ ಆಗಿ ನಮಗೆ ಸ್ಟಿಚ್ ಮಾಡೋದೇ ಬೇಡ ಅನ್ಸೋ ಲೆವೆಲ್ಗೆ ಹೋಗ್ಬೋದು. ಅದರಲ್ಲಿ ಏನೂ ಕಷ್ಟದ್ದು ಏನೂ ಇಲ್ಲ. ಸಣ್ಣ ಪುಟ್ಟ ಪಾಯಿಂಟ್ಸ್ನೆಲ್ಲ ನಾವು ಅರ್ಥ ಮಾಡ್ಕೊಂಬಿಟ್ರೆ ಕಲಿಯೋದು ಏನು ಅಷ್ಟು ಕಷ್ಟನೇ ಅಲ್ಲ. ಕಲಿಯೋ ಟೈಮಲ್ಲಿ ಇಂಟ್ರೆಸ್ಟ್ ಕೊಟ್ಟು ಕರೆಕ್ಟಾಗಿ ಕಲಿತ್ರೆ ಈಸಿಯಾಗಿ ಕಲಿಬೋದು. ಪ್ರತಿದಿನವೂ ನಾವು ಕ್ಲಾಸ್ನ ಖುಷಿಯಾಗಿ ಸ್ಟಾರ್ಟ್ ಮಾಡಬೇಕು. ಪ್ರತಿದಿನವೂ ಹೊಸದು ಏನಿರುತ್ತೆ, ಯಾವ ರೀತಿ ಇವತ್ತು ಡಿಸೈನ್ ನಾವು ಕಲಿಬೋದು ಅನ್ನೋದನ್ನು ನಾವು ಕುತೂಹಲದಿಂದ ತುಂಬಾ ಅದನ್ನು ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅದನ್ನೇ ನಾವು ಅಯ್ಯೋ ಇವತ್ತಿದು ಕಷ್ಟ ಇದೆ, ಹೇಗೆ ಹೋಗೋದು, ಹೇಗೆ ಹೇಳೋದು, ಹೇಗೆ ಕೇಳೋದು ಅಂದ್ಕೊಂಡು ನಾವು ಮನಸ್ಸಲ್ಲಿ ಇಟ್ಕೊಂಡು ಕಲಿತ್ರೆ ಅದು ಕಲಿಯೋಕ್ಕೆ ಆಗೋದೇ ಇಲ್ಲ, ಕಷ್ಟ ಆಗುತ್ತೆ. ಅದನ್ನೇ ನೀವು ಖುಷಿಯಾಗಿ ಈಸಿಯಾಗಿ ಇವತ್ತಿದನ್ನು ನಾನು ಮಾಡಬೇಕು, ನಾನು ಇವತ್ತಿದನ್ನು ಕಲೀಲೇಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕಲಿತಾಗ ನಮಗೇನು ಅದು ಕಷ್ಟದ್ದು ಅಂತ ಅನಿಸೋದೇ ಇಲ್ಲ.
ಎಷ್ಟೋ ಜನ ಸ್ಟೂಡೆಂಟ್ಸು ಬೆಳಗ್ಗೆ ಬರಬೇಕಾದ್ರೆ ಎಷ್ಟು ಖುಷಿಯಾಗಿ ಬರ್ತಾರೆ. ಅವ್ರ ಖುಷಿ ನೋಡಿ ನನಗೆ ಇನ್ನಷ್ಟು ಖುಷಿಯಾಗುತ್ತೆ ಅವರಿಗೆ ಕಲಿಸೋದಕ್ಕೆ. ಹೊಸದೆಲ್ಲ ಏನಿದೆಯೋ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಹೇಳಿದ್ದನ್ನು ತಲೆಗೆ ಹಾಕ್ಕೊಂಡು ಕಲಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂದರೆ ಕಲಿಯೋ ಟೈಮಲ್ಲೇ ನಾವು ಎಲ್ಲ ರೀತಿಯಾಗಿ ಕಲ್ತ್ರೇ ಒಳ್ಳೆಯದು. ಈಗಲಾದರೂ 10 ಜನ ಇದ್ದಾರೆ. ಮುಂಚೆ ಎಲ್ಲ ಒಂದೊಂದು ಬ್ಯಾಚಿಗೆ ನಮಗೆ 20ರಿಂದ 25 ಜನ ಇರ್ತಾಯಿದ್ರು. ಅವಾಗಂತೂ ಹುಡುಗರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದರೆ ಒಬ್ಬೊಬ್ಬರ ಮೈಂಡು ಒಂದೊಂದು ಥರ ಇರೋದು, ತುಂಬಾ ಕಷ್ಟ ಆಗ್ತಿತ್ತು. ಈಗನ್ನ ಸ್ಕೂಲೆಲ್ಲ ಕಲ್ತಿರೋರು, ಕಾಲೇಜ್ ಕಲ್ತಿರೋರು ಇದ್ದಾರೆ. ಹಾಗಾಗಿ ಕಲಿಸೋದಕ್ಕೇನು ಅಷ್ಟೊಂದು ಕಷ್ಟ ಆಗೋದಿಲ್ಲ, ಈಸಿಯಾಗಿ ಕಲಿತಾ ಇದ್ದಾರೆ. ನಮ್ಮಲ್ಲಿ ಸ್ಕೂಲ್ ಕಲಿಯದೇ ಇರೋರು ಕೂಡ ಇದ್ದಾರೆ ಫ್ರೆಂಡ್ಸ್, ಅವರು ಕೂಡ ನೀಟಾಗಿ ಕಲಿತಾ ಇದ್ದಾರೆ. ಯಾರೆಲ್ಲ ಮಷಿನ್ ಕಲಿತಾ ಇದ್ದೀರೋ ಇಂಟ್ರೆಸ್ಟಿಂದ ನೀಟಾಗಿ ಕಲೀರಿ. ಬಂಡವಾಳ ಹಾಕ್ದಿರ ನಾವು ಸಂಪಾದನೆ ಮಾಡ್ಬೋದಂಥ ಕೆಲಸ ಅಂದರೆ ಈ ಟೈಲರಿಂಗು ಒಂದೇ. ಆದಷ್ಟು ನೀಟಾಗಿ ಚೆನ್ನಾಗಿ ಕಲೀರಿ. ಅದರಲ್ಲಿ ಏನು ಕಷ್ಟದ್ದು ಏನೂ ಇಲ್ಲ. ನನಗೆ ಬರುತ್ತೋ ಇಲ್ಲೋ ಅನ್ನೋ ಭಯ ಕೂಡ ಬೇಡ. ಈಸಿಯಾಗಿಯೇ ನಾವು ಕಲಿಬೋದು. ಒಂದೊಂದೇ ಪಾಯಿಂಟ್ಸ್ ಅರ್ಥ ಮಾಡಿಕೊಂಡ್ರೆ ಕಲಿಯೋದೇನೋ ಕಷ್ಟ ಅಲ್ಲ. ಡಿಸೈನ್ ಬ್ಲೌಸ್ಗಿನ್ನ ಸಾದಾ ಬ್ಲೌಸು ಕಲಿಯೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸಾದಾ ಬ್ಲೌಸು ಕಲ್ತೀವಿ ಅಂದರೆ ಬೇಕಾದ್ರೆ ಯೂಟ್ಯೂಬ್ ನೋಡಿಕೊಂಡೇ ನೀವು ಆರಾಮಾಗಿ ಪ್ಯಾಚ್ ವರ್ಕು, ಡಿಸೈನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೋದು. ಸೊ ಎಲ್ಲರೂ ನೀಟಾಗಿ ಕಲೀರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.